ನಮ್ಮ ತಾತ ಮುತ್ತಾತಂದರು ಎಲ್ಲರೂ ಅವ್ರ ಕಾಲದಲ್ಲಿ ಇದು ಯಾವುದೂ ಇರಲಿಲ್ಲ, ಪೇಸ್ಟ್ ಅನ್ನೋದೇ ಇರಲಿಲ್ಲ. ಆದರೆ ಅವರೆಲ್ಲ ಬಹಳ ವರ್ಷಗಳವರೆಗೂ ಅವ್ರ ಹಲ್ಲು ಗಟ್ಟಿಯಾಗಿತ್ತು, ಚೆನ್ನಾಗೇ ಇದ್ದರು. ಹೌದು. ಆದರೆ ನಾವು ಇವಾಗ ಇನ್ನು 30-35 ವರ್ಷ ಎಲ್ಲ ಸಫೆಸ್ಟಿಕೇಟೆಡ್ ಪೇಸ್ಟ್ ಯೂಸ್ ಮಾಡ್ತೀವಿ, ಹೈಲಿ ಪ್ರೈಸ್ಡು. ಅದೊಂದು ಹೀಗೆ ಬೆಂಡ್ ಆಗೋವಂಥದ್ದು, ಹಿಂಗೆ ಫ್ಲೆಕ್ಸಿಬಲ್ ಆಗೋ ಥರದ್ದು ಬ್ರಷ್ಗಳು ತೊಗೊಂಡು ಬರ್ತೀವಿ, ಸಾಫ್ಟ್ ಬ್ರಿಸಲ್ಸ್ ಅಂತ ಎಕ್ಸ್ಟ್ರಾ ದುಡ್ಡು ಕೊಟ್ಟು ತೊಗೊಳ್ತೀವಿ, ಆಮೇಲೆ ಪೇಸ್ಟ್ಗಳೆಲ್ಲ ಯೂಸ್ ಮಾಡ್ತೀವಿ. ಇಷ್ಟೆಲ್ಲ ಮಾಡಿದ್ರು 30-35 ವರ್ಷಕ್ಕೇ ಕಮ್ಮಿ ಅಂದರೂ ಒಂದು 2 ಆದರೂ ರೂಟ್ ಕೆನಾಲ್ ಮಾಡಿಸ್ಕೊಳ್ತೀವಿ. ಇನ್ನೊಂದು ಆ ವಿಸ್ಡಮ್ ಟೂತ್ ಅಂತ ಅದೊಂದು ಶುರು ಮಾಡ್ತಾರೆ. ಈ 20-25 ವರ್ಷ ಆಗ್ತಿದ್ದಂಗೆ ನಿಮಗೆ ಹಿಂಗೆ ಬಂದ್ಬಿಡುತ್ತೆ, ಹಂಗೆ ಬಂದ್ಬಿಡುತ್ತೆ, ತೆಗ್ಸಿ ಅನ್ನೋದು ಅದೊಂದಿರುತ್ತೆ. ಇಷ್ಟೆಲ್ಲ ನಾವು ಯೂಸ್ ಮಾಡಿದ್ರು ನಮ್ಮ ಆ ದವಡೆಗಳು ವೀಕ್ ಆಗೋದು, ಗಮ್ಸ್ಗಳು ವೀಕ್ ಆಗೋದು ಒಂದಲ್ಲ ಒಂದು ಪ್ರಾಬ್ಲಮ್ಸು. ಆದರೆ ಅದೇ ನಮ್ಮ ಹಿಂದಿನ ಕಾಲದವ್ರಿಗೆ, ನಮ್ಮ ತಾತ ಮುತ್ತಾತನ ಕಾಲದಲ್ಲಿ ಅವ್ರಿಗೆ ಯಾವ ಡಾಕ್ಟ್ರು ಡೆಂಟಿಸ್ಟ್ ಅನ್ನೋದೇ ಒಂದು ಇರಲಿಲ್ಲ ಸಪ್ರೇಟಾಗಿ. ಅವ್ರ ಪಾಡಿಗೆ ಅವರು ಅಲ್ಲಿ ಏನೋ ಒಂದು ತೋಟದಲ್ಲಿ ಹೋಗೋರು, ಯಾವುದೋ ಒಂದು ಕಡ್ಡಿ ತೊಗೊಳ್ಳೋರು, ಹಾಗೆ ಹಲ್ಲು ಉಜ್ಕೊಳ್ಳೋರು, ಆ ಬೂದಿಗಳಲ್ಲಿ ಉಜ್ಕೊಳ್ಳೋರು, ಏನಿತ್ತೋ ಅದರಲ್ಲೇ ಅವ್ರು ಮಾಡಿಕೊಂಡ್ರು. ನಾವೇನು ಅನ್ಕೋತಿದ್ವಿ ಅವರೆಲ್ಲ ಹಳೆ ಕಾಲದವರು ವೆರಿ ಅನ್ಹೈಜಿನಿಕ್ ಪೀಪಲ್ ಅಂತ ಅಂದ್ಬಿಟ್ಟು ಅದೊಂಥರ ನಮ್ದು ಇದು ಸಫೆಸ್ಟಿಕೇಟೆಡ್ ಅಂತ ಆ ಒಂದು ಫೀಲ್ ಬಂದುಬಿಟ್ಟಿದೆ. ಸೊ ಈ ಒಂದು ಪ್ಯಾರಾಡಾಕ್ಸ್ ಏನಿದೆ ಅಂದರೆ ಈಗ ನಮಗೆ ಅರ್ಥ ಆಗ್ತಾ ಇದೆ, ಅದೆಲ್ಲ ಇಷ್ಟೆಲ್ಲ ವರ್ಷಗಳ ಗಟ್ಟಲೆ ನಾವು ಯೂಸ್ ಮಾಡಿದ್ರೂ ಕೂಡ ನಮ್ಮ ಹೆಲ್ತು ನಮ್ಮ ಪೂರ್ವಜರ ಓರಲ್ ಹೆಲ್ತ್ಗಿಂತ ವರ್ಸ್ಟ್ ಆಗಿದೆ ಅಂತ. ಈ ಪ್ಯಾರಾಡಾಕ್ಸ್ ಬಗ್ಗೆ ತಾವೇನು ಹೇಳ್ತೀರಾ? ಈಗ ನಮ್ಮ ಆಯುರ್ವೇದದ ಬ್ಯಾಕ್ಗ್ರೌಂಡಿಂದ ಇದನ್ನು ಹೇಳೋದಾದರೆ, ಈಗ ಯಾವುದು ಟೈಮ್ ಟೆಸ್ಟೆಡ್ ಅಂತ ನಾವು ಅರ್ಥ ಮಾಡ್ಕೊಳ್ಬೇಕು. ಈಗ ಫಾರ್ ಎಕ್ಸಾಂಪಲ್, ಈಗ ಈ ಟೂತ್ ಪೇಸ್ಟ್ ಅನ್ನೋದು ಬಂದು ಎಷ್ಟು ವರ್ಷ ಆಯಿತು ನಿಮ್ಮ ಪ್ರಕಾರ? ಅಂದರೆ ನಿಮ್ಮ ಅಂದಾಜು? ನಂದೊಂದು 50-60 ಇಯರ್ಸು ತುಂಬ ಪ್ರಚಲಿತವಾಗಿರೋದು. ಅದಕ್ಕಿಂತ ಮುಂಚೆ ಅಂತೂ ತುಂಬಾ ಈ ಬ್ರಿಟಿಷರ್ಸ್ ಅವರು ಇವರು ಅಲ್ಲಿಂದ ಬಂದವರು ಯೂಸ್ ಮಾಡ್ತಿದ್ರು ಅನ್ಸುತ್ತೆ. ಯಾರು ಹೈ ಎಂಡ್ ಪೀಪಲ್ ಇದ್ರು, ಈ ಬ್ರಿಟಿಷರ್ ಕೆಲಸಗಳಲ್ಲಿ ಕೆಲಸ ಮಾಡ್ತಿದ್ದಂಥವ್ರು, ಸ್ವಲ್ಪ ಇಂಗ್ಲಿಷ್ ಮಾತಾಡ್ತಿದ್ದಂಥವ್ರು, ಅವರೆಲ್ಲ ಯೂಸ್ ಮಾಡಿರಬಹುದು. ಬಟ್ ಸಾಮಾನ್ಯ ಜನರಂತೂ ಹೆಚ್ಚು ಈ ಒಂದು ಅಡ್ವರ್ಟೈಸ್ಮೆಂಟ್ ಯುಗ ಸ್ಟಾರ್ಟ್ ಆಯ್ತು ನಮ್ಮಲ್ಲಿ. ಆ ಅಡ್ವರ್ಟೈಸ್ಮೆಂಟು ಕಮರ್ಷಿಯಲೈಸೇಷನ್ ಯಾವಾಗ ಸ್ಟಾರ್ಟ್ ಆಯಿತು, ಟಿ ವಿ ಮಾಧ್ಯಮಗಳು ಯಾವಾಗ ಸ್ಟಾರ್ಟ್ ಆಯಿತು, ಈ ಥಿಯೇಟ್ರ್ಗಳೆಲ್ಲ ಸಾಮಾನ್ಯ ನಾನು ಆ್ಯಸ್ ಅನ್ ಎಕನಾಮಿಸ್ಟ್ ಹೇಳೋದಾದರೆ ಈ ಒಂದು ಕಾಲದ ಪರಿಘಟ್ಟದಲ್ಲಿ ಅತಿ ಹೆಚ್ಚಾಗಿದೆ. ಯಾವಾಗ ಇಂಡಸ್ಟ್ರಿಯಲೈಸೇಷನ್ ಶುರು ಆಯಿತು, ಅಂದರೆ ರಿನೈಸೆನ್ಸ್ ಪೀರಿಯಡ್ ಅಂತ ಏನು ಹೇಳ್ತೀವಿ, ಆ ಟೈಮಲ್ಲಿ ಜಗತ್ತಿನಾದ್ಯಂತ, ಅಂದರೆ ಈಗ ನಮಗೆ ಬ್ರಿಟಿಷರು ಎಲ್ಲ ನಮ್ಗೆ ಮಾಡಿಕೊಟ್ರು ಅಂತ ನಮ್ಗೆ ಅನಿಸುತ್ತೆ, ಯಾಕಂದರೆ ದೇ ವೇರ್ ದ ಕಾಂಟ್ರಿಬ್ಯೂಟರ್ಸ್ ಅನ್ನೋ ಥರ. ಆದರೆ ದಿಸ್ ಹ್ಯಾಪನ್ಡ್ ಆಲ್ ಓವರ್ ದಿ ಪ್ಲೇಸ್, ಅಂದರೆ ಎಲ್ಲ ವಿಷಯಗಳಲ್ಲೂ ಆಯಿತು. ಅದೇ ರೀತಿ ಈಗ ನಾವು ನೋಡಿದ್ರೆ, ಯಾಕೆ ಈ ಸಂದರ್ಭನ ತೊಗೊಂಡೆ ಅಂತ ಹೇಳಿದ್ರೆ, ಈಗ ನಮ್ಮ ಸ್ವಾತಂತ್ರ್ಯ ಪೂರ್ವದಲ್ಲಿ ಅವಾಗೊಂದು ಅಡ್ವರ್ಟೈಸ್ಮೆಂಟ್ ಬರ್ತಾ ಇತ್ತು. ಅವರು ನೀವು ಇಂಡಿಯನ್ಸು ಯು ಆರ್ ಯೂಸಿಂಗ್ ಚಾರ್ಕೋಲ್ ಮತ್ತು ಇದನ್ನು ಯೂಸ್ ಮಾಡ್ತಾ ಇದ್ದೀರಾ, ಎಷ್ಟು ಅನ್ಹೈಜಿನಿಕ್ಕು, ಮತ್ತು ನೀವು ಇದನ್ನು ಮಾಡ್ತಾ ಇದ್ದೀರಾ ಅಂದರೆ ಇದ್ದಲ್ ಪುಡಿ ಮತ್ತು ಉಪ್ಪನ್ನು ಯೂಸ್ ಮಾಡ್ತಾ ಇದ್ದೀರಾ, ಇಟ್ ಇಸ್ ವೆರಿ ವೆರಿ ಅನ್ಸೈಂಟಿಫಿಕ್. ಇದನ್ನು ಬಿಡಿ, ನೀವು ಈ ನೂತನವಾಗಿರುವಂಥದ್ದು ನ್ಯೂ ಪ್ರಾಡಕ್ಟ್ ಬಂದಿದೆ, ಇದನ್ನು ಉಪಯೋಗಿಸಿ, ನಿಮ್ಮ ಹಲ್ಲಿನ ಆರೋಗ್ಯ ತುಂಬ ಚೆನ್ನಾಗುತ್ತೆ, ನಿಮ್ಮ ವಸಡು ಚೆನ್ನಾಗಿರುತ್ತೆ, ನಿಮ್ಮ ಇದು ಹಾಸ್ಯದ ಆರೋಗ್ಯ ತುಂಬ ಚೆನ್ನಾಗಿರುತ್ತೆ ಅಂತ ಅಡ್ವರ್ಟೈಸ್ಮೆಂಟ್ ಕೊಡ್ತಾಯಿದ್ರು. ಆದರೆ ಇವತ್ತಿನ ನೀವು ಅಡ್ವರ್ಟೈಸ್ಮೆಂಟ್ ನೋಡಿದ್ರೆ ಒಂದು 50 ವರ್ಷ ಆದಮೇಲೆ, ಈಗ ಫಾರ್ ಎಕ್ಸಾಂಪಲ್ ಡೆಕ್ಕನ್ ಹಾರ್ಟ್ದು 50 years ago ಅಂತ ಬರುತ್ತೆ, ಅದ್ರಲ್ಲಿ ನೋಡಿದ್ರೆ ಆ ಅಡ್ವರ್ಟೈಸ್ಮೆಂಟ್ ಇರುತ್ತೆ. ಅದೇ ಈಗ ನೋಡಿದ್ರೆ ನಿಮಗೆ ಅದೇ ನಿಮ್ಮ ಟೂತ್ ಪೇಸ್ಟಲ್ಲಿ ಉಪ್ಪಿದೆಯಾ ಮತ್ತು ಚಾರ್ಕೋಲ್ ಇದೆಯಾ ಅಂತ ಬರುತ್ತೆ. ಅಂದರೆ ಅದನ್ನೇ ನೀವು ಎನರ್ಜೈಸ್ ಚಾರ್ಕೋಲ್ ಅಥವಾ ಅದು ಹೈಡ್ರೇಟೆಡ್ ಚಾರ್ಕೋಲ್ ಅಂತೆಲ್ಲ, ಈವನ್ ಫೇಸ್ ಮಾಸ್ಕ್ ಕೂಡ ಈಗೆಲ್ಲ ಚಾರ್ಕೋಲ್ ಮಾಸ್ಕ್ಸೇ ಇರೋಂಥದ್ದು, ಸೀರೀಸ್ ಆಫ್ ಚಾರ್ಕೋಲ್ ಮಾಸ್ಕ್ಸ್ ಇದೆ. ಜೊತೆಗೆ ಹಲ್ಲು ಪುಡಿನಲ್ಲೂ ಅದನ್ನು ಯೂಸ್ ಮಾಡ್ತಾ ಇದ್ದಾರೆ. ಅಂದರೆ ಏನಾಗುತ್ತೆ ಅಂತ ಹೇಳಿದ್ರೆ, ಯಾಕೆ ಅಂತ ಹೇಳಿದ್ರೆ, ಮೋರ್ ಟೈಮ್ ಟೆಸ್ಟೆಡ್ ವಾಸ್ ವಾಟ್ earlier what we were using. ಅಂದರೆ ಇದಕ್ಕಿಂತ ಮುಂಚೆ ಪೂರ್ವದಲ್ಲಿ ಒಂದು 5-6 ಸಾವಿರ ವರ್ಷ ಯೂಸ್ ಮಾಡಿರೋದು ಬೆಟರು ಅಂತ ಸ್ವಲ್ಪ ತಲೆ ತಾಕುತ್ತೆ ಯಾರಿಗೆ, ಪ್ರಾಡಕ್ಟ್ ಮಾಡೋರಿಗೆ. ಅಂದರೆ ಹಾಗಾಗಿ ಏನಾಗಿದೆ, ಆ ಟೈಮ್ ಟೆಸ್ಟೆಡ್ ಫಾರ್ಮುಲೇಷನ್ಸ್ ಇದೆ, ಅದು ತುಂಬ ವಿಭಿನ್ನವಾಗಿರುತ್ತೆ. ಅಂದರೆ ಒಂದೊಂದು ಪ್ರದೇಶದಲ್ಲಿ ಒಂದೊಂದು ರೀತಿಯಾದಂಥ ಯಾವುದು ಲಭ್ಯವಿದೋ ಅದು, ಸೊ ದಟ್ ವಾಸ್ ಮೋರ್ ಸಸ್ಟೈನಬಲ್. ಯಾವುದು ನಿಮಗೆ ಎಲ್ಲ ಕಡೆ ಲಭ್ಯ ಇರುತ್ತೋ ಅದು ಜಾಸ್ತಿ ಸಸ್ಟೈನಬಲ್ ಆಗಿರುತ್ತೆ, ಯಾವುದು ಒಂದೇ ಕಡೆ ಬರುತ್ತೋ ಅದು ಮೋರ್ ಕಮರ್ಷಿಯಲೈಸ್ಡ್ ಆಗಿರುತ್ತೆ. ಹಾಗಾಗಿ ಅದರಲ್ಲಿ ಸಾಕಷ್ಟು ಬದಲಾವಣೆಗಳು. ಈ ಪ್ಯಾರಾಡಾಕ್ಸ್ ಬಂದಿದ್ದು ಯಾಕೆ ಅಂತ ಹೇಳಿದ್ರೆ, ನೀವು ಹೇಳ್ದಂಗೆ ಮೇನ್ಲಿ ವಿತ್ ದಿ ಸೈಂಟಿಫಿಕ್ ಬ್ಯಾಕ್ಗ್ರೌಂಡು, ಮತ್ತು ನೀವು ಹಿಂಗೆ ಮಾಡಬೇಕು ಅಂತ ದಿ ಇಂಟೆನ್ಷನ್ ವಾಸ್ ಮೋರ್ ಫಾರ್ ಬಿಸ್ನೆಸ್. ಸೊ ಅದರಿಂದ ನಾವು
ಈ ಟೂತ್ ಪೇಸ್ಟ್ ಅಂದರೆ ಯಾವುದನ್ನು ಫ್ರೀ ಆಗಿ ಯಾವುದೇ ಖರ್ಚಿಲ್ಲದೆ ಮಾಡ್ತಾ ಇದ್ವೋ ಅದಕ್ಕೆ ಒಂದು ಇದು. ಈಗ ಫಾರ್ ಎಕ್ಸಾಂಪಲ್ ನಾಳೆ ನೀವು ಇಂಥ ನೀರಿನಲ್ಲೇ ಸ್ನಾನ ಮಾಡಬೇಕು ಅಂತ ಏನಾದ್ರು ಬಂದರೆ ಆ ನೀರು ಒಂದು ಪ್ರಾಡಕ್ಟ್ ಆದರೆ ದಟ್ ಈಸ್ ಆಲ್ಸೋ ಬಿಗ್ ಬಿಸ್ನೆಸ್ ಅಲ್ವಾ. ಎಲ್ಲರೂ ದಿನ ಸ್ನಾನ ಮಾಡಬೇಕು. ಸೊ ಇದೇ ನೀರಿನಲ್ಲೇ ಸ್ನಾನ ಮಾಡಬೇಕು ಅಂತ ನಿಮಗೆ ಅದು ಬಂದ್ಬಿಡ್ತು ತಲೆಗೆ ಅಂತ ಹೇಳಿದ್ರೆ ಬಳಸುವಂತಹ ಸ್ನಾನಕ್ಕೆ ಬಳಸುವಂತಹ ನೀರು ಒಂದು ಪ್ರಾಡಕ್ಟ್ ಆಗುತ್ತೆ. ಅದರಿಂದನೂ ಒಂದು ಬಿಸ್ನೆಸ್ ಇಂಡಸ್ಟ್ರಿ ಹುಟ್ಬೋದು. ಅದೇ ಥರ ಈ ಟೂತ್ಪೇಸ್ಟ್ ಅನ್ನೋದು ಯಾವುದೇ ಖರ್ಚಿಲ್ಲದೆ ಆಗ್ತಾ ಇತ್ತು. ಈಗ ಅದನ್ನು ನಾವು ಪ್ರಾಡಕ್ಟ್ ಆಗಿ ಆ ಒಂದು ಏನು ಟೂತ್ ಪೇಸ್ಟು, ಟೂತ್ ಬ್ರಷ್ ಇದೆಲ್ಲನೂ ಒಂದು ಇದಕ್ಕೆ ಬಂದಿದೆ. ಆಯುರ್ವೇದದಲ್ಲಿ ಹೇಳೋದಾದರೆ ಈ ಸ್ವಾಸ್ಥ್ಯದ ಬಗ್ಗೆ, ಈ ಓರಲ್ ಹೈಜೀನ್ ಬಗ್ಗೆ ಯಾವ ಥರ ಏನು ಇದು ಆಯುರ್ವೇದ ನಮಗೆ ಉತ್ತರ ಕೊಡುತ್ತೆ? ನಾವು ಹೇಗೆ ಓರಲ್ ಹೈಜೀನ್ ಮೇಂಟೈನ್ ಮಾಡಬೇಕು ಅಂತ ನಮ್ಮ ಆಯುರ್ವೇದದ ಪ್ರಕಾರ ನಮ್ಮ ಆಹಾರ ಏನು ನಾವು ಜೀರ್ಣಿಸ್ಕೊತೀವಿ ಅಂದರೆ ಆಹಾರ್ಯತೆ ಇತಿ ಆಹಾರ ಅಂದರೆ ಯಾವುದು ನಮ್ಮ ಶರೀರದ ಒಳಗೆ ಹೋಗುತ್ತೋ ಅದೆಲ್ಲ ಆಹಾರ ಅಂತ ಹೇಳ್ತೀವಿ. ಅದರಲ್ಲಿ ಮುಖ್ಯವಾಗಿ ನಾವು ಬಳಸುವಂತಹ ಏನು ಈ ಮೂರ್ತ ಆಹಾರ ಅಂತ ಏನು ಹೇಳ್ತೀವಿ ಅಂದರೆ ಯಾವುದು ನಮ್ಮ ಅಗ್ನಿ ಅಂದರೆ ಜಠರಾಗ್ನಿಗೆ ಹೋಗುತ್ತೋ ಅದು ಏನಾಗುತ್ತೆ, ಅದು ನಮಗೆ ಈಗ ಫಾರ್ ಎಕ್ಸಾಂಪಲ್ ನಾವು ಕುಕ್ಡ್ ಫುಡ್ ಅಂತ ತೊಗೊತೀವಿ. ಯಾಕಂದರೆ ನಮ್ಮ ಗಟ್ ಆಗಿರುವಂಥದ್ದು ಕುಕ್ಡ್ ಫುಡ್ಡನ್ನ ಡೈಜೆಸ್ಟ್ ಮಾಡ್ಕೊಳ್ಳುವಂತಹ ಕೆಪಾಸಿಟಿ ಇರುವಂಥದ್ದು. ಆ ಥರ ಇರೋದ್ರಿಂದ ನೀವು ಆ ಆಹಾರ ಕುಕ್ಡ್ ಆಗಿರೋದ್ರಿಂದ ಸ್ವಲ್ಪ ಹೊತ್ತಾದಮೇಲೆ ಅದು ಅಂದರೆ ಅದು ಹಾಳಾಗುತ್ತೆ. ಹೌದು. ಹಾಗೆಯೇ ನಮ್ಮ ಶರೀರದ ಒಳಗೆ ಹೋದ್ಮೇಲೂ ಅದು ಹಾಳಾಗೋ ಚಾನ್ಸಸ್ ಇರುತ್ತೆ ಅಲ್ವಾ. ಅಂದರೆ ಅದು ಬ್ರೇಕ್ ಡೌನ್ ಆಗುತ್ತೆ. ಸೊ ಆ ಥರ ಆಗ್ತಾ ಆಗ್ತಾ ಅದರಲ್ಲಿ ಬೈ ಪ್ರಾಡಕ್ಟ್ಸು ಮತ್ತು ಸ್ವಲ್ಪ ವೇಸ್ಟ್ ಪ್ರಾಡಕ್ಟ್ಸ್ ಕೂಡ ಬರುತ್ತೆ. ಹಾಗಾಗಿ ಅದು ಕರೆಕ್ಟಾಗಿ ಚರ್ವಣ ಆಗಿ, ಅದಕ್ಕೆ ನಮ್ಮಲ್ಲಿ ಹೇಳ್ತೀವಿ ಚರ್ವಣಂ ದ್ವಾದಶವಾರಂ ಅಂತ. ಅಂದರೆ ನಾವು ಯಾವುದೇ ಆಹಾರ ತಗೊಂಡಾಗ ಸ್ವೀಕಾರ ಮಾಡಿದಾಗ ಅದನ್ನು 12 ಸಲ ಅಗದು ನಂತರ ಅದನ್ನು ನುಂಗಬೇಕು ಅಂತ ಹೇಳೋದು. ಸೊ ಅದು ನುಂಗಿದಾಗ ಆವಾಗ ನಮಗೆ ಜೀರ್ಣನೂ ಸರಿಯಾಗುತ್ತೆ. ಸೊ ಈ ಚರ್ವಣ ಮಾಡೋದಕ್ಕೆ ಏನು ಬೇಕು? ದಂತ ಇರಬೇಕು. ದಂತ ಅಂದರೆ ನಮ್ಮ ಹಲ್ಲುಗಳಿರಬೇಕು. ಹಾಗಾಗಿ ಈ ದಂತದ ಬಗ್ಗೆ ಅಂದರೆ ಈ ದಂತ ವೈದ್ಯ ಅಂತ ಏನು ಹೇಳ್ತೀವಿ ಇದು ಬಹಳ ಹಳೆಯದು. ಈಗ ನಾವು ಜನರಲ್ ಆಗಿ ಹೇಳ್ಬಿಡ್ತೀವಿ ಮುಂಚೆ ಯಾರು ಡೆಂಟಿಸ್ಟ್ ಇರಲಿಲ್ಲ ಅಂತ. ಹಾಗೇನೂ ಇಲ್ಲ. ಇದರಲ್ಲಿ ಶಾಲಾಕ್ಯ ತಂತ್ರ ಅಂತ ಏನು ಹೇಳ್ತೀವಿ ಅಂದರೆ ಶಾಲಾಕ್ಯ ತಂತ್ರ ಅಂತ ಹೇಳಿದ್ರೆ ಎಲ್ಲಿ ಆ ವೈದ್ಯ ಶಲಾಕಗಳನ್ನು ಯೂಸ್ ಮಾಡ್ತಾರೆ. ಶಲಾಕ ಅಂದರೆ ಈ ಉದ್ದಗಿರೋ ಇನ್ಸ್ಟ್ರೂಮೆಂಟ್. ಈಗ ಫಾರ್ ಎಕ್ಸಾಂಪಲ್ ಡೆಂಟಿಸ್ಟ್ ಹತ್ರ ಹೋದ್ರೆ ಅವ್ರದ್ದೆಲ್ಲ ಉದ್ದುದ್ದಾಗಿರೋದು ಇರುತ್ತೆ, ಕಡ್ಡಿ ತರ ಇರುತ್ತೆ, ಅದಕ್ಕೊಂದು ಕನ್ನಡಿ ಇರುತ್ತೆ, ಒಂದಕ್ಕೆ ಒಂದು ಬರೀ ಪ್ಲೇನ್ ಸ್ಟೇನ್ಲೆಸ್ ಸ್ಟೀಲ್ ಇರುತ್ತೆ, ಎಲ್ಲಾನು ಅದ್ರ ಉದ್ದಕ್ಕಿರುತ್ತೆ. ಅಂದ್ರೆ ಅದಕ್ಕೆ ಉದ್ದುದ್ದಕ್ಕಿರುತ್ತೆ, ಅದಕ್ಕೆ ಶಲಾಕ ಅಂತ ಹೇಳ್ತೀವಿ. ಅಂದ್ರೆ ಯಾವ್ದು ಉದ್ದಕ್ಕಿರುತ್ತೋ. ಸೊ ಈಗ ಅಂಜನ ಶಲಾಕ ಅಂತ, ಜ್ಞಾನಾಂಜನ ಶಲಾಕಯ ಅಂತ ಒಂದು ಶ್ಲೋಕ ಇದೆ ಅಲ್ವಾ. ಅಂದ್ರೆ ಅಂಜನ ಹಾಕೊಳ್ಳೋದಕ್ಕೂ ಅದಕ್ಕೆ ನಾವು ಶಲಾಕ ಒಂದು ಕಡ್ಡಿ, ಈಗಲೂ ಕಾಡಿಗೆನ ಹಾಕೊಳ್ಳೋದಕ್ಕೂ ಒಂದು ಕಡ್ಡಿನ ಯೂಸ್ ಮಾಡ್ತೀವಿ. ಸೊ ಈ ಶಲಾಕವನ್ನ ಯೂಸ್ ಮಾಡಿ ಮಾಡುವಂತಹ ಏನು ಇದಿರುತ್ತೋ ಅದೆಲ್ಲ ಊರ್ಧ್ವ ಜತೃಗತ ರೋಗ, ಅಂದ್ರೆ ಬಾಯಿ ಇರ್ಬೋದು, ಕಣ್ಣಿರ್ಬೋದು, ಕಿವಿ ಇರ್ಬೋದು, ಎಲ್ಲ ಕಡೆ ಈ ಶಲಾಕವನ್ನೇ ಯೂಸ್ ಮಾಡ್ತೀವಿ. ಅದಕ್ಕೆ ಶಾಲಾಕ್ಯ ತಂತ್ರ ಅಂತ ಹೇಳ್ತೀವಿ. ಸೊ ಹಾಗಾಗಿ ಈ ಡೆಂಟಿಸ್ಟ್ ಕೂಡ ಇದ್ರು, ಜೊತೆಗೆ ಆ ಪರಿಕಲ್ಪನೆ ನಮ್ಮಲ್ಲಿ ಆಯುರ್ವೇದದಲ್ಲಿ ಇದ್ದೇ ಇದೆ. ಸೊ ಇದರಲ್ಲಿ ದಂತ ರೋಗಗಳು ಒಂದಷ್ಟು ಹೇಳಿದ್ದಾರೆ. ದಂತ ಮೂಲ ರೋಗಗಳು ಅಂತಿದೆ, ಅಂದರೆ ನಾವೇನು ಈಗ ರೂಟ್ ಅಂತ ಹೇಳ್ತೀವಿ, ಅಂದರೆ ಡೆಂಟಲ್ ರೂಟ್ ಅಂತ ಅದು. ಮತ್ತು ಒಸಡಿನ ರೋಗಗಳು ಬೇರೆ, ಹಾಸ್ಯದ ಅಂದರೆ ಮುಖ ಅಂತ ಏನು ಹೇಳ್ತೀವಿ ಅದರ ರೋಗಗಳು ಬೇರೆ, ಓಷ್ಠ ಅಂದರೆ ಓಷ್ಠಗತ ರೋಗ ಅಂದರೆ ತುಟಿದ ರೋಗಗಳೇ ಬೇರೆ ಹೇಳಿದ್ದಾರೆ. ಈ ರೀತಿಯಾದಂತಹ ಒಂದು 72 ರೋಗಗಳನ್ನ ಸಪ್ರೇಟ್ ಆಗಿ ಹೇಳಿದ್ದಾರೆ ಆಯುರ್ವೇದದಲ್ಲಿ. ತುಂಬಾ ಡೀಟೇಲ್ ಆಗಿರುತ್ತೆ. ನಾವು ಆಯುರ್ವೇದ ಶಾಸ್ತ್ರ ಓದೋರು ಅಂದರೆ BAMS ಅಲ್ಲಿ ಕೂಡ ಅದು ತುಂಬಾ ಡೀಟೇಲ್ ಆಗಿರುತ್ತೆ, ಶಾಲಕ್ಯ ತಂತ್ರ ಅನ್ನೋ ಸಬ್ಜೆಕ್ಟ್ ಅಲ್ಲಿ. ಹಾಗಾಗಿ ಇದು ತುಂಬಾ ಡೀಟೇಲ್ ಆಗಿ ಕವರ್ ಮಾಡಿರುವಂಥದ್ದು ಎಲ್ಲವೂ. ಅಂದರೆ ಶಾವದಂತ, ಕೃಚ್ರದಂತ, ಈ ಥರದಂಥದ್ದು ಅಂದರೆ ಈ ಮಾಲ್ ಅಲೈನ್ಮೆಂಟ್ ಇರುವಂಥದ್ದು ಅದನ್ನು ಸರಿ ಮಾಡುವಂಥದ್ದು. ಈವನ್ ಎಲ್ಲಿವರೆಗೂ ಇತ್ತು ಅಂತ ಹೇಳಿದ್ರೆ ರೀಪ್ಲೇಸ್ಮೆಂಟ್ ಆಫ್ ಟೂತ್ ವೇರ್ ಡನ್ ವಿತ್ ದ ಹೆಲ್ಪ್ ಆಫ್ ಬ್ಯಾಂಬೂ ಟೂತ್ ಆಲ್ಸೋ. ಈಗ ಮೊನ್ನೆ ಒಂದು 30-40 ವರ್ಷದ ಹಿಂದೆ ಕೂಡ ನಿಮಗೆ ಅಸ್ಸಾಂ ಕಡೆ ನಮಗೆ ಬ್ಯಾಂಬೂನಲ್ಲಿ ಮಾಡುವಂತಹ ಒಂದಂದ್ರೆ ಡೆಂಟಲ್ ಇಂಪ್ಲಾಂಟ್ಸ್ ಸಿಗ್ತಾ ಇತ್ತು. ಈಗ ಆ ಕಲೆ ಹೋಗ್ಬಿಟ್ಟಿದೆ. ಈಗ ಆ ಲಾಸ್ಟ್ ತಲೆಮಾರಿನೂ ಈಗಿಲ್ಲ, ಹಾಗಾಗಿ ಅದು ಕಷ್ಟ. ಅದರ್ವೈಸ್ ಡೆಂಟಲ್ ಇಂಪ್ಲಾಂಟ್ಸ್ ಕೂಡ ಮುಂಚೆ ಮಾಡ್ತಾ ಇದ್ರು ನ್ಯಾಚುರಲ್ ಆಗಿ, ಆ ರೀತಿ ಇರುವಂಥದ್ದು ಇತ್ತು. ಹಾಗಾಗಿ ಈ ಒಂದು ಪರಿಕಲ್ಪನೆ ಅಂದರೆ ಓರಲ್ ಹೆಲ್ತ್ ಅಂತ ಏನು ಹೇಳ್ತೀವಿ ಅದು ಸಾಕಷ್ಟು ವರ್ಷಗಳಿಂದ ಇದೆ. ಹಾಗಾಗಿ ಚರಕ ಸಂಹಿತ, ಸುಶ್ರುತ ಸಂಹಿತ ಅಥವಾ ವಾಗ್ಭಟ ಸಂಹಿತೆಗಳಲ್ಲಿ ಈ ಓರಲ್ ಹೈಜೀನ್ ಬಗ್ಗೆ ಅದಕ್ಕೆ ದಂತಧಾವನ ಅಂತ ಒಂದು ದಿನಚರ್ಯದಲ್ಲಿ ಬರುವಂತಹ ಒಂದು ಕ್ರಮ. ಅಂದರೆ ದಿನಚರ್ಯದಲ್ಲಿ ನಾವು ಪ್ರಾತಃ ಉತ್ಥಾನ ಅಂದರೆ ಬ್ರಾಹ್ಮಿ ಮುಹೂರ್ತದಲ್ಲಿ ಹೇಳ್ಬೇಕು, ಅದಾದಮೇಲೆ ಮುಖ ಮಾರ್ಜನ ಮಾಡಾದ್ಮೇಲೆ ಉಷಃಪಾನ ಮಾಡಾದ್ಮೇಲೆ ಮತ್ತು ತಕ್ಷಣ ದಂತಧಾವನದ್ದೇ ಪ್ರೊಸೀಜರ್ ಹೇಳಿರೋದು. ನೆಕ್ಸ್ಟ್ ಪ್ರೊಸೀಜರ್ ಹೇಳಿರೋದು ದಿನಚರ್ಯದಲ್ಲಿ ದಂತಧಾವನ. ಸೊ ಆ ದಂತಧಾವನಕ್ಕೆ ನೀವು ಯಾವ ರೀತಿಯಾದಂತಹ ಧಾತೂನ್ ಅಂತ ಏನು ಕರೀತಾರೆ ಹಿಂದಿನಲ್ಲಿ, ಅಥವಾ ಅದನ್ನು ಅಂದರೆ ಒಂದು ಕಡ್ಡಿಗಳನ್ನು ನಾವು ಯೂಸ್ ಮಾಡಬೇಕು, ಎಷ್ಟು ಪ್ರಮಾಣ ಇರಬೇಕು, ಎಷ್ಟು ಉದ್ದ ಇರಬೇಕು ಅದು,
ಅದನ್ನು ಹೇಗೆ ಯೂಸ್ ಮಾಡಬೇಕು, ಯಾವ ರಸ ಅಂದರೆ ಯಾವ ಟೇಸ್ಟ್ ಇರೋವಂತಹ ಇದನ್ನು ನೀವು ಬಾರ್ಕ್ಸನ್ನು ತೊಗೊಳ್ಬೇಕು, ಅದನ್ನು ಎಷ್ಟು ಕ್ಲೀನಾಗಿ ಇಟ್ಕೋಬೇಕು, ಎಷ್ಟು ಅದನ್ನು ದಿನ ಯೂಸ್ ಮಾಡ್ಬೋದು, ಇವೆಲ್ಲವನ್ನು ನಮ್ಮ ಅಷ್ಟಾಂಗ ಹೃದಯದಲ್ಲಾಗಿರ್ಬೋದು, ಚರಕ ಸಂಹಿತೆ ಮತ್ತು ಸುಶ್ರುತ ಸಂಹಿತೆಯಲ್ಲಿ ತುಂಬ ಡೀಟೇಲ್ ಆಗಿದೆ.